ಹಾಯ್ ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ರಾಕ್ ಸ್ಟಾರ್ ಗಂಗು ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಷಯ ಏನಪ್ಪ ಅಂತಂದರೆ, ತಾವೇನಿಲ್ಲಿ ದೃಶ್ಯಾವಳಿನಲ್ಲಿ ಕಾಣ್ತಾ ಇದ್ದೀರಲ್ಲ, ಈ ಒಂದು ರಸ್ತೆಯ ಸ್ಥಿತಿಗತಿ ಯಾವ ರೀತಿ ಇದೆ ಅನ್ನೋದನ್ನು ವಿಡಿಯೋ ಮಾಡೋದಕ್ಕೆ, ತಮ್ಮೆಲ್ರಿಗೂ ತೋರಿಸೋದಕ್ಕೆ ಇವತ್ತು ಈ ರಸ್ತೆಗೆ ಬಂದು ವಿಡಿಯೋ ಮಾಡ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋ ಚೆನ್ನಾಗಿರುತ್ತೆ, ಎಲ್ಲೂ ಸ್ಕಿಪ್ ಮಾಡ್ದಲೆ ಕೊನೆವರೆಗೂ ವಿಡಿಯೋನ ನೋಡಿ. ಈ ವಿಡಿಯೋ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಾಕೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಪ್ರಾರಂಭ ಮಾಡೋಣ ಬನ್ನಿ ಸ್ನೇಹಿತರೆ. ಈ ರಸ್ತೆ ಹಿರೇಹಳ್ಳಿ ಕೈಗಾರಿಕಾ ಪ್ರದೇಶದಿಂದ ಪ್ರಾರಂಭಗೊಂಡು ಕೌತಮರನಹಳ್ಳಿ ಮುಖಾಂತರ ಒಳಕಲ್ಲಿಗೆ ಹಾದು ಹೋಗುವಂತಹ ಒಂದು ಅತಿ ಮುಖ್ಯವಾದಂತಹ ರಾಜ್ಯ ಹೆದ್ದಾರಿ ಇದಾಗಿದೆ ಸ್ನೇಹಿತರೆ. ತಾವಿಲ್ಲಿ ದೃಶ್ಯಾವಳಿನಲ್ಲಿ ಗಮನಿಸ್ಬೋದು, ಈ ರಸ್ತೆಯ ಉದ್ದಗಲಕ್ಕೂ ಯಾವ ರೀತಿ ಹಳ್ಳ ಕೊಳ್ಳಗಳಿವೆ ಅನ್ನೋದನ್ನು ತಾವಿಲ್ಲಿ ನೋಡ್ಬೋದು. ತುಂಬ ಒಂದು ಕೆಟ್ಟ ಪರಿಸ್ಥಿತಿಯಲ್ಲಿ ಈ ರಸ್ತೆ ಇರೋದನ್ನು ತಾವೆಲ್ಲರೂ ಗಮನಿಸ್ಬೋದು. ಈ ಒಂದು ವಿಡಿಯೋದಲ್ಲಿ ಎಲ್ಲಿ ನೋಡಿದ್ರೂ ತುಂಬ ಹಳ್ಳಗಳಿವೆ ಸ್ನೇಹಿತರೆ. ಹಗಲಿನ ವೇಳೆಯಲ್ಲಿ ಇಲ್ಲಿ ದ್ವಿಚಕ್ರ ವಾಹನಗಳು ಸಂಚಾರ ಮಾಡೋದು ತುಂಬ ಒಂದು ಕ್ಲಿಷ್ಟಕರವಾದಂತಹ ಪರಿಸ್ಥಿತಿ ಇದೆ ಸ್ನೇಹಿತರೆ. ತುಂಬ ಹರಸಾಹಸ ಪಡಬೇಕಾಗತ್ತೆ. ಈ ರಸ್ತೆಯಲ್ಲಿ ಸಂಚಾರ ಮಾಡಬೇಕಾದ್ರೆ ತುಂಬ ಎಚ್ಚರಿಕೆಯಿಂದ ಇಲ್ಲಿ ಗಾಡಿಗಳನ್ನು ಓಡಿಸ್ಬೇಕಾಗತ್ತೆ. ಅಷ್ಟೊಂದು ಈ ರಸ್ತೆ ಹದಗೆಟ್ಟಿರೋದನ್ನು ತಾವಿಲ್ಲಿ ದೃಶ್ಯಾವಳಿಯಲ್ಲಿ ಕಾಣ್ಬೋದು ಸ್ನೇಹಿತರೆ. ಈ ರಸ್ತೆನ ನಾನು ಸುಮಾರು ಒಂದು 3-4 ತಿಂಗಳ ಹಿಂದೆ ಈ ರಸ್ತೆಗೆ ಬಂದು ನಾನು ಮೊದಲ ವಿಡಿಯೋನ ಮಾಡಿ ಅಪ್ಲೋಡ್ ಮಾಡಿದ್ದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಅಪ್ಲೋಡ್ ಮಾಡಿದ್ದೆ. ಫೇಸ್ಬುಕ್ ಆಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು ಹಾಗೂ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಈ ಮೂರರಲ್ಲೂ ಕೂಡ ನನ್ನ ಮೊದಲ ವಿಡಿಯೋ ಈ ರಸ್ತೆಗೆ ಡಾಂಬರೀಕರಣ ಆಗಬೇಕು ಅಂತ ಒಂದು ಒಳ್ಳೆಯ ಸದುದ್ದೇಶವನ್ನು ಇಟ್ಕೊಂಡು ಮಾಡಿದಂತಹ ವಿಡಿಯೋಕ್ಕೆ ಯಾವುದೇ ಜನಸ್ಪಂದನೆ ಕೂಡ ಸಿಗಲಿಲ್ಲ. ನನಗೆ ಯಾರ ಸಪೋರ್ಟು ಕೂಡ ಸಿಗಲಿಲ್ಲ. ತುಂಬ ಹೆಚ್ಚಿನದಾಗಿ ಈ ವಿಡಿಯೋ ಶೇರ್ ಆಗ್ಬೋದು, ಒಂದು ಜನಸ್ಪಂದನೆ ಸಿಗ್ಬೋದು ಅಂತ ಅಂದ್ಕೊಂಡಿದ್ದೆ. ಅದೆಲ್ಲ ನನ್ನ ಅನಿಸಿಕೆಗಳೆಲ್ಲ ಸುಳ್ಳಾಯಿತು ಸ್ನೇಹಿತರೆ. ಅವತ್ತೇನಾದರೂ ನೀವು ಈ ವಿಡಿಯೋಗೆ ಒಂದು ಪ್ರಾಮುಖ್ಯತೆಯನ್ನು ಕೊಟ್ಟು ಈ ವಿಡಿಯೋಗೆ ಜನಸ್ಪಂದನೆ ಸಿಕ್ಕಿದರೆ ಇವತ್ತಿಷ್ಟೊತ್ತಿಗಾಗಲೇ ಈ ರಸ್ತೆಗೆ ಒಂದು ಉತ್ತಮವಾದಂತಹ ಡಾಂಬರೀಕರಣ ಆಗ್ತಾಯಿತ್ತು. ಈ ರಸ್ತೆ ಒಂದು ಉತ್ತಮ ರಸ್ತೆಯಾಗಿ ಬದಲಾವಣೆ ಆಗ್ತಾಯಿತ್ತು. ಆದರೆ ಇವತ್ತಿಗೂ ಕೂಡ ತಾವು ನೋಡ್ಬೋದು ಯಾವ ರೀತಿ ಹದಗೆಟ್ಟಿದೆ ಈ ರಸ್ತೆ ಅನ್ನೋದನ್ನು ಈ ದೃಶ್ಯಾವಳಿನಲ್ಲಿ ತಾವೆಲ್ಲ ನೋಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ ನಾನು. ಎಲ್ಲಿ ನೋಡಿದ್ರೂ ತುಂಬ ಹಳ್ಳಗಳು ಸ್ನೇಹಿತರೆ. ನೀವು ಎಲ್ಲಿ ನೋಡಿದ್ರೂ ಈ ರಸ್ತೆ ನಿಮಗೆ ಸುಸಜ್ಜಿತವಾಗಿ ಕಾಣಿಸ್ತಾ ಇದೆಯಾ? ಎಲ್ಲಾದರೂ ಈ ರಸ್ತೆ ಒಂಚೂರಾದರೂ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಸ್ನೇಹಿತರೆ? ಎಲ್ಲೂ ನಿಮಗೆ ಕಾಣಿಸಲ್ಲ. ಯಾಕೆ ಅಂತಂದರೆ, ಈ ಕೌತಮರನಹಳ್ಳಿ ಗ್ರಾಮದ ಒಂದು ಭಾಗದಲ್ಲಿ ಸುಮಾರು ಒಂದು 7-8 ಕ್ರಷರ್ಗಳು ಕಾರ್ಯನಿರ್ವಹಿಸ್ತವೆ. ಆ ಕ್ರಷರ್ಗೆ ಬರುವಂತಹ ಲಾರಿಗಳು, 10 ವೀಲರ್ ಲಾರಿಗಳು ಇದೇ ರಸ್ತೆ ಮಾರ್ಗವಾಗಿ ಪ್ರತಿನಿತ್ಯ ಇಲ್ಲಿ ಸಂಚಾರ ಮಾಡ್ತವೆ. ತುಂಬ ಅತಿಯಾದ ಭಾರವನ್ನು ಹೊತ್ತು ಈ ರಸ್ತೆಯಲ್ಲಿ ಸಂಚಾರ ಮಾಡೋದರಿಂದ ಈ ರಸ್ತೆ ತುಂಬ ಹದಗೆಟ್ಟೋಗಿದೆ. ತಾವಿಲ್ಲಿ ನೋಡ್ಬೋದು ಎಷ್ಟೊಂದು ಹಳ್ಳಗಳು ತುಂಬಿದೆ. ತುಂಬ ಕಷ್ಟ ಆಗ್ತದೆ. ದ್ವಿಚಕ್ರ ವಾಹನಗಳು ಹಗಲಿನ ವೇಳೆಯಲ್ಲೇ ಇಲ್ಲಿ ಸಂಚಾರ ಮಾಡೋದಕ್ಕೆ ತುಂಬ ಹರಸಾಹಸ ಪಡಬೇಕಾಗಿದೆ. ಅಂಥ ಒಂದು ಕೆಟ್ಟ ಪರಿಸ್ಥಿತಿನಲ್ಲಿ ಈ ರಸ್ತೆಯಲ್ಲಿ ಓಡಾಡಬೇಕಾದಂಥ ಪರಿಸ್ಥಿತಿ ಈ ಭಾಗದ ಜನರಿಗೆ ತುಂಬ ಕಷ್ಟ ಆಗ್ತಾಯಿದೆ. ತಾವು ನೋಡ್ಬೋದು ಎಷ್ಟೊಂದು ಹಳ್ಳಗಳಿದೆ. ಎಲ್ಲಾದರೂ ಒಂಚೂರಾದರೂ ಈ ರಸ್ತೆ ಚೆನ್ನಾಗಿದೆಯಾ? ನಿಮಗೆ ಕಾಣಿಸ್ತಾ ಇದೆಯಾ ಚೆನ್ನಾಗಿರೋದು? ನೋಡ್ಬೋದು. ಇನ್ನು ರಾತ್ರಿ ವೇಳೆಯಲ್ಲಿ ಸಂಚಾರ ಮಾಡೋರ ಕತೆ ಅರೋಹರ, ತುಂಬ ಕಷ್ಟ. ದಯವಿಟ್ಟು ಇಂಥ ಒಂದು ಸಮಾಜಮುಖಿ ವಿಡಿಯೋಗಳನ್ನು ಮಾಡಿ ಹಾಕಿದಾಗ ದಯವಿಟ್ಟು ಸಪೋರ್ಟ್ ಮಾಡಿ, ಸಹಕಾರ ಕೊಡಿ. ಯಾಕೆ ಅಂತಂದರೆ ನಮ್ಮ ಸ್ವಂತಕ್ಕಾಗಿ ಏನೂ ಮಾಡಿಲ್ಲ ಇಲ್ಲಿ. ಯಾಕೆಂದರೆ ಎಲ್ರಿಗೂ ಒಳ್ಳೆಯದಾಗಬೇಕು. ಈ ರಸ್ತೆಗೆ ಒಂದು ಡಾಂಬರೀಕರಣ ಆದರೆ ಈ ಭಾಗದ ಜನರಿಗೆ ತುಂಬ ಅನುಕೂಲ ಆಗುತ್ತೆ ಅನ್ನೋ ಒಂದು ಸದುದ್ದೇಶವನ್ನು ಇಟ್ಕೊಂಡು ಈ ರಸ್ತೆಗೆ ಬಂದು ವಿಡಿಯೋ ಮಾಡ್ತಾಯಿದ್ದೀನಿ. ಇದು ನನ್ನ 2ನೇ ವಿಡಿಯೋ ಈ ರಸ್ತೆಗೆ ಬಂದು ಮಾಡ್ತಾ ಇರೋವಂಥದ್ದು. ದಯವಿಟ್ಟು ಇನ್ನಾದರೂ ಎಚ್ಚೆತ್ತುಕೊಳ್ಳಿ. ಒಳ್ಳೆಯ ಸಮಾಜಮುಖಿ ವಿಡಿಯೋಗಳು ಅಪ್ಲೋಡ್ ಮಾಡಿದಾಗ ದಯವಿಟ್ಟು ಸಹಾಯ ಮಾಡಿ, ಸಹಕಾರ ಮಾಡಿ.
ಆ ವಿಡಿಯೋಗಳಿಗೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಯಾಕೆ ಅಂತಂದರೆ ನೀವು ಮಾಡೋ ಒಂದೊಂದು ಶೇರ್ ಕೂಡ ಒಬ್ಬ ಮುಖ್ಯಮಂತ್ರಿ ಗಮನಕ್ಕೆ ಹೋಗ್ಬೋದು, ಅಥವಾ ಒಬ್ಬ ಅಧಿಕಾರಿ ಗಮನಕ್ಕೆ ಹೋಗ್ಬೋದು, ಮತ್ತು ಒಬ್ಬ ಜಿಲ್ಲಾಧಿಕಾರಿ ಗಮನಕ್ಕೂ ಕೂಡ ಹೋಗ್ಬೋದು. ಆವಾಗ ಅವರು ಈ ರಸ್ತೆಗೆ ಡಾಂಬರೀಕರಣ ಮಾಡೋದಕ್ಕೆ ಮುಂದಾಗ್ಬೋದು. ಈ ರಸ್ತೆ ಒಂದು ಸುಸಜ್ಜಿತವಾದಂತಹ ಒಂದು ಒಳ್ಳೆಯ ರಸ್ತೆಯಾಗಿ ಬದಲಾವಣೆ ಕೂಡ ಆಗ್ಬೋದು. ಒಂದು ಒಳ್ಳೆಯ ರಸ್ತೆಯಾಗಿ ಬದಲಾವಣೆಗೊಂಡಾಗ ಎಷ್ಟೊಂದು ಅನುಕೂಲಗಳು ಸಿಗ್ತವೆ ಅನ್ನೋದಕ್ಕೆ ಉದಾಹರಣೆಗೆ, ಈಗ ಇಲ್ಲಿ ಈ ಭಾಗದ ಜನರಿಗೆ ಯಾರಿಗಾದ್ರೂ ಒಂದು ಹುಷಾರಿಲ್ದಲೇ ಇರೋಂಥದ್ದಾಗಿರ್ಬೋದು, ಅವಾಗ ಒಂದು ಆಂಬ್ಯುಲೆನ್ಸ್ ಬರೋಂಥದ್ದಾಗಿರ್ಬೋದು. ಒಂದು ರಸ್ತೆ ಸುಸಜ್ಜಿತವಾಗಿ ಚೆನ್ನಾಗಿದ್ದರೆ ಸಮಯಕ್ಕೆ ಸರಿಯಾಗಿ ಒಂದು ಆಂಬ್ಯುಲೆನ್ಸ್ ಬರ್ಬೋದು, ಆ ವ್ಯಕ್ತಿಯ ಪ್ರಾಣವನ್ನು ಉಳಿಸ್ಬೋದು. ಇಲ್ಲ ಅಂತಂದರೆ ರಸ್ತೆ ಚೆನ್ನಾಗಿಲ್ಲ ಅಂತಂದರೆ ಆಂಬ್ಯುಲೆನ್ಸ್ ಬರೋದಕ್ಕೆ ಲೇಟ್ ಆಗುತ್ತೆ. ಆವಾಗ ಆ ಒಂದು ವ್ಯಕ್ತಿಯ ಪ್ರಾಣ ಪಕ್ಷಿ ಯಾರಾದರೂ ಹೋಗ್ಬೋದು. ಅದರಿಂದ ಆ ಕುಟುಂಬಕ್ಕೆ ಎಷ್ಟು ನೋವಾಗುತ್ತೆ, ತುಂಬ ಅದನ್ನೆಲ್ಲ ಒಂದು ನೆನಪಿಸ್ಕೊಳ್ಳೋದಕ್ಕೆ ತುಂಬ ಕಷ್ಟ ಆಗುತ್ತೆ. ದಯವಿಟ್ಟು ಇಂಥ ವಿಡಿಯೋಗಳಿಗೆ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸ್ನೇಹಿತರೆ. ಈ ವಿಡಿಯೋ ಚೆನ್ನಾಗಿದ್ದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ ಸ್ನೇಹಿತರೆ. ಆ ಭಗವಂತ ನಿಮ್ಮೆಲ್ರಿಗೂ ಒಳ್ಳೇದು ಮಾಡಲಿ. ಜೈ ಹಿಂದ್, ಜೈ ಭಾರತ್, ಜೈ ಕರ್ನಾಟಕ ಮಾತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೆಯದು.